ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಕ್ಷಿತ್ ರಾಜ್ ಅಂಡ್ ಲಾಸ್ಟ್ ವಿಡಿಯೋಲಿ ನಾನು ನಿಮಗೆ ಥಿಯರಿ ಪಾರ್ಟ್ ಮುಗಿಸ್ಕೊಟ್ಟಿದ್ದೆ ಅಂಡ್ ನಾವು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದಿ ಸಮ್ ಬೇಸಿಕ್ ಪ್ರಾಬ್ಲಮ್ಸ್. ಯಾವ ತರ ಒಂದು ಅಸೆಟ್ ನ ಅಥವಾ ಯಾವ ತರ ಒಂದು ಕ್ಯಾಪಿಟಲ್ ಗೇನ್ಸ್ ನ ನಾವು ಟ್ಯಾಕ್ಸಬಲ್ ಮಾಡಬಹುದು ಅಥವಾ ಮಾಡಕ್ ಆಗತ್ತಾ ಇಲ್ವಾ ಏನು ಅಂತ ನಾವು ಡಿಟರ್ಮೈನ್ ಮಾಡಬಹುದು. ಸೊ ಈ ತರ ಸಮ್ಸ್ ನಾವು ಫಸ್ಟ್ ಮಾಡಿದ್ರೆ ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್ ಫಾರ್ 14 and 6 marks ಪ್ರಾಬ್ಲಮ್. ಓಕೆ, ನಾನು ಇಲ್ಲಿ ಏನ್ ಸಮ್ಸ್ ಮಾಡ್ತೀನಿ ನಿಮ್ಗೆ ಆ ಕ್ವಶನ್ಸ್ PDF ಕೆಳಗಡೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣಿಸ್ತಾ ಇರೋ ಲಿಂಕ್ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ದಿ PDF ಆಫ್ ದಟ್ ಕ್ವಶನ್ಸ್. ಓಕೆ, ಕಾಲಮ್ಸ್ ಹಾಕೊಂಡಿದ್ದೀನಿ ಯಾವ ತರ ಅಂದ್ರೆ ಟ್ರಾನ್ಸಾಕ್ಷನ್, ಟ್ರಾನ್ಸ್ಫರ್, ಕ್ಯಾಪಿಟಲ್ ಅಸೆಟ್, ಕ್ಯಾಪಿಟಲ್ ಗೇನ್ಸ್ ವಿಚ್ ಇಸ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10 ಅಂಡ್ ಟ್ಯಾಕ್ಸಬಲ್. ಸೊ ಏನು ಅಂತ ಅಂದ್ರೆ ಯಾವುದೇ ತರದ ಟ್ರಾನ್ಸಾಕ್ಷನ್ ಅಲ್ಲಿ ನಮಗೆ ಟ್ರಾನ್ಸ್ಫರ್ ಇರಬೇಕು ಅಂಡ್ ಕ್ಯಾಪಿಟಲ್ ಅಸೆಟ್ ಇರಬೇಕು. ಸೊ ನಿಮ್ಗೆ ಗೊತ್ತಿದೆ ಕ್ಯಾಪಿಟಲ್ ಗೇನ್ಸ್ ಯಾವ ತರ ಬೇಸಿಸ್ ಆಫ್ ಚಾರ್ಜ್ ಅಂತ ಹೇಳಿದ್ದೆ ನಾನು. ಎನಿ ಕ್ಯಾಪಿಟಲ್ ಅಸೆಟ್ ವಿಚ್ ಈಸ್ ಟ್ರಾನ್ಸ್ಫರ್ಡ್ ಇನ್ ದಿ ಪ್ರೀವಿಯಸ್ ಇಯರ್ ಫಾರ್ ಸಮ್ ಪ್ರಾಫಿಟ್ಸ್ ಆರ್ ಗೇನ್ಸ್ ಅಂತ ಹೇಳಿದ್ದೆ. ಸೊ ಅದೇ ತರ ಎನಿ ಕ್ಯಾಪಿಟಲ್ ಅಸೆಟ್ಸ್ ವಿಚ್ ಈಸ್ ಟ್ರಾನ್ಸ್ಫರ್ಡ್ ಇನ್ ದಿ ಪ್ರೀವಿಯಸ್ ಇಯರ್ ಫಾರ್ ಸಮ್ ಪ್ರಾಫಿಟ್ಸ್ ಆರ್ ಗೇನ್ಸ್. ಸೊ ಈ 3 ಕಾಲಮ್ಸ್ ನಾವು ಸ್ಟಾರ್ಟಿಂಗ್ ಬರ್ಕೊಂತೀವಿ. ಸೊ ಇಲ್ಲಿ ಎನಿ ಟ್ರಾನ್ಸ್ಫರ್ ಆಗಿರಬೇಕು. ಸೊ ಯಾವುದೇ ಎಂಟ್ರಿಯಲ್ಲಿ ಟ್ರಾನ್ಸ್ಫರ್ ಆಗಿದೆಯಾ, ಎಸ್ ಆರ್ ನೋ. ನೆಕ್ಸ್ಟ್, whether that transferred asset is a capital asset or not. So ಇದು ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್, when it is transferred as a capital asset ಅಂದ್ರೆ ಮಾತ್ರ that will come under capital gains consideration. ಇಲ್ಲ ಅಂದ್ರೆ ಅದನ್ನ ನಾವು capital gains ಅಂತ ಕನ್ಸಿಡರ್ ಮಾಡಲ್ಲ. ಸೊ ಅಂದ್ರೆ ಎರಡು ಎಸ್ ಆಗಬೇಕು, ಅವಾಗ ಮಾತ್ರನೇ ನಾವು capital gains ಅಂತ ಟ್ರೀಟ್ ಮಾಡ್ತೀವಿ. ಎರಡರಲ್ಲಿ ಒಂದು ನೋ ಆದ್ರೂ ಕೂಡ it is not treated as capital gains. Okay, so once it is capital gains, then we are going to treat it as whether it is eligible for the exemption or not. So eligible adre then it is not taxable. Eligible ಆಗ್ಲಿಲ್ಲ ಅಂದ್ರೆ then it is taxable. Okay, next first entry start ಮಾಡೋಣ. So Mr. A sold his gold jewelry. Sold is a word which includes in the ಟ್ರಾನ್ಸ್ಫರ್. ಸೊ ಈ ಮೀನ್ಸ್ ನಲ್ಲಿ ನಾವು ಟ್ರಾನ್ಸ್ಫರ್ ಅಂತ ಕರಿತೀವಿ ಸಿಂಪಲ್. ಸೊ ಇಲ್ಲಿ ಆ ವರ್ಡ್ಸ್ ಅಲ್ಲಿ ಯಾವ್ದಾದ್ರು ವರ್ಡ್ ಇದೆಯಾ? ಸೋಲ್ಡ್, ಸೇಲ್ಸ್ ಇಸ್ ಅ ಟ್ರಾನ್ಸ್ಫರ್. ಎಸ್, ಇಟ್ ಇಸ್ ಅ ಟ್ರಾನ್ಸ್ಫರ್. ಸೊ ಅದನ್ನ ನಾವು ಎಸ್ ಅಂತ ಬರ್ಕೊಂತೀವಿ. ಸೊ ಈ ಎಂಟ್ರಿ ಟ್ರಾನ್ಸ್ಫರ್ ಗೆ ಎಲಿಜಿಬಲ್ ಆಗಿದೆ. ನೆಕ್ಸ್ಟ್ ಇಸ್ ಕ್ಯಾಪಿಟಲ್ ಅಸೆಟ್. ಸೊ ಯಾವ ಅಸೆಟ್ ನ ನಾವು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತ ನೋಡ್ಕೊಳ್ಳೋಣ. ಯಾವುದು? ಗೋಲ್ಡ್ ಜ್ಯುವೆಲ್ರಿ. ಗೋಲ್ಡ್ ಜ್ಯುವೆಲ್ರಿ ಕ್ಯಾಪಿಟಲ್ ಅಸೆಟ್ ಇಲ್ವಾ? ಎಸ್, ಇಟ್ ಈಸ್ ಎ ಕ್ಯಾಪಿಟಲ್ ಅಸೆಟ್. ಯಾವ ತರ? ನಮಗೆ ಕ್ಯಾಪಿಟಲ್ ಅಸೆಟ್ಸ್ ಮೀನಿಂಗ್ ಏನಿದೆ? ಕ್ಯಾಪಿಟಲ್ ಅಸೆಟ್ ಇಸ್ ಅ ಕೈಂಡ್ ಆಫ್ ಎನಿ ಪ್ರಾಪರ್ಟಿ ವೆದರ್ ಇಟ್ ಈಸ್ ಸರ್ಕ್ಯುಲೇಟಿಂಗ್ ಆರ್ ಫಿಕ್ಸ್ಡ್, ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್, ಮೂವಬಲ್ ಆರ್ ಇಮೂವಬಲ್ ಅಂತ ಹೇಳಿದ್ವಿ. ಅಂಡ್ ಆಸ್ ವೆಲ್ ಆಸ್ ಸಮ್ ಅಸೆಸಿ ಆರ್ ಇಂಡಿಯನ್ ಕಂಪನಿ ಅಕ್ವೈರಿಂಗ್ ಸಮ್ ಅಸೆಟ್ಸ್ ಇಸ್ ಆಲ್ಸೋ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ಅಸೆಟ್. ಅಂಡ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೆಲ್ಡ್ ಸಮ್ ಸೆಕ್ಯೂರಿಟೀಸ್ ಆಸ್ ಪರ್ ದಿ ಗೈಡ್ಲೈನ್ಸ್ ಆಫ್ ಸೆಬಿ ಅಂತ ಅಂದ್ರು, ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತಿದ್ವಿ. ಕ್ಯಾಪಿಟಲ್ ಅಸೆಟ್ ಅಲ್ಲದೆ ಇರೋದು ಯಾವುದು? ಮೇನ್ಲಿ 3 ಪಾಯಿಂಟ್ಸ್ ಹೇಳಿದ್ದು. ಫಸ್ಟ್ ಪಾಯಿಂಟ್ ಇಸ್ ಸ್ಟಾಕ್ ಇನ್ ಟ್ರೇಡ್, ಸೆಕೆಂಡ್ ಇಸ್ ಪರ್ಸನಲ್ ಆರ್ ಮೂವಬಲ್ ಅಸೆಟ್ಸ್, ಅಂಡ್ ಥರ್ಡ್ ಇಸ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾ. ಇವು ಮೂರನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಲ್ಲ ಅಂತ ಟ್ರೀಟ್ ಮಾಡ್ತೀವಿ. ಇದನ್ನ ಬಿಟ್ಟು ಮಿಕ್ಕಿದ್ನ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತಾ ಇದ್ವಿ. ಈ ಮೂರಲ್ಲಿ ಇಲ್ಲಿ ನಮಗೆ ಗೋಲ್ಡ್ ಜ್ಯುವೆಲ್ರಿ ಇದೆ. ಗೋಲ್ಡ್ ಜ್ಯುವೆಲ್ರಿ ಇಸ್ ಅ ಪರ್ಸನಲ್ ಅಸೆಟ್ಸ್. ಓಕೆ, ಇಟ್ ಇಸ್ ಅ ಪರ್ಸನಲ್ ಅಸೆಟ್. ಬಟ್ ಸ್ಟಾಕ್ ಇನ್ ಟ್ರೇಡ್ ಆದ್ಮೇಲೆ ಸೆಕೆಂಡ್ ಪರ್ಸನಲ್ ಆರ್ ಮೂವಬಲ್ ಅಸೆಟ್ಸ್ ಅಂತ ಹೇಳಿದಾಗ ಅದರಲ್ಲಿ ನಾನು ಏನ್ ಹೇಳಿದ್ದೆ? ಪರ್ಸನಲ್ ಆರ್ ಮೂವಬಲ್ ಅಸೆಟ್ಸ್ is not treated as capital assets such as personal furniture, personal car, musical instruments, etc. But excludes, adರಲ್ಲಿ exclude ಆಗುವಂತ ಐಟಮ್ಸ್ ಯಾವ್ದು? ಜ್ಯುವೆಲ್ರಿ, archaeological collections, drawings, paintings, sculptures, ವರ್ಕ್ ಆಫ್ ಆರ್ಟ್ ಎಕ್ಸೆಟ್ರಾ. ಸೊ ಈ ಐಟಮ್ಸ್ ನಾವು ದೋ ಇಟ್ ಈಸ್ ಪರ್ಸನಲ್ ಅಸೆಟ್ ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತಾ ಇದ್ವಿ ಅಲ್ವಾ? ಸೊ ಇಟ್ ಈಸ್ ಎ ಕ್ಯಾಪಿಟಲ್ ಅಸೆಟ್. ಓಕೆ, ಇದು ಕ್ಯಾಪಿಟಲ್ ಅಸೆಟ್ ಅಂತ ಅಂದ್ರೆ ಅಗೇನ್ ಎಸ್. ಸೊ ನಾನು ಹೇಳಿದೆ ಇವೆರಡು ಟ್ರಾನ್ಸ್ಫರ್ ಆಸ್ ವೆಲ್ ಆಸ್ ಕ್ಯಾಪಿಟಲ್ ಅಸೆಟ್ ಎರಡು ಎಸ್ ಆದ್ರೆ ದೆನ್ ಕ್ಯಾಪಿಟಲ್ ಗೇನ್ಸ್ ವಿಲ್ ಬಿ ಆಲ್ಸೋ ಎಸ್. ಸೊ ಅವಾಗ ಕ್ಯಾಪಿಟಲ್ ಗೇನ್ಸ್ ಕೂಡ ಆಗಿದೆ ಅಂತ ಟ್ರೀಟ್ ಮಾಡ್ತೀವಿ. ಒನ್ಸ್ ಕ್ಯಾಪಿಟಲ್ ಗೇನ್ಸ್ ಅಂಡರ್ ಅಲ್ಲಿ ಅದು ಬಂತು ಅಂದ್ರೆ ವೆದರ್ ಇಟ್ ಕಮ್ಸ್ ಅಂಡರ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 10 ಅಂಡ್ ಎಕ್ಸಂಪ್ಷನ್ ಅಂಡರ್ ಅಲ್ಲಿ ಅದು ಬರುತ್ತಾ ಇಲ್ಲ ಅದಕ್ಕೆ ಎಕ್ಸಂಪ್ಷನ್ ಸಿಕ್ಕಲ್ವಾ ನೋಡೋಣ. ನೋ. ಸೊ ನೋ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ? ಇಟ್ ಈಸ್ ನಾಟ್ ಕಮಿಂಗ್ ಅಂಡರ್ ಕ್ಯಾಪಿಟಲ್ ಗೇನ್ಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 10. First point, transfer of any units under section 64. Second point, buyback of unlisted shares
by the company, and third point is compulsory acquisition of agricultural land by individual or HUF. Fourth point, transfer under land pooling scheme, and fifth point is long term capital gains which is liable under STT. So ಈ 5 ಪಾಯಿಂಟ್ ನಾವು ಎಕ್ಸಾಮ್ ಅಂತ ಹೇಳ್ತಾ ಇದ್ವಿ. ಸೊ ಗೋಲ್ಡ್ ಜ್ಯುವೆಲರಿ will not come under those 5 exemption. ಸೊ ಅದಕ್ಕೋಸ್ಕರ ಇದನ್ನ ನಾವು ನೋ ಅಂತ ಬರ್ತಿದೀವಿ. ಸೊ once exemption ಸಿಕ್ಕಿಲ್ಲ ಅಂದ್ರೆ then it is taxable. Yes. Okay. Next, second entry. Mr. B has sold furniture at his residence for rupees 2 lakh. So Mr. B is the assessee and he has sold. Sold is a transfer. Okay, transfer. Yes. And furniture at his residence. Furniture at his residence andre it is a personal furniture. Any personal furniture is not treated as capital asset. So capital asset column ಅಲ್ಲಿ ನೋ ಅಂತ ಬರೀತೀರಾ. ಸೊ ಎರಡು ಎಸ್ ಆದ್ರೆ ಮಾತ್ರ ಕ್ಯಾಪಿಟಲ್ ಗೇನ್ಸ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಟ್ರಾನ್ಸ್ಫರ್ ಮತ್ತೆ ಕ್ಯಾಪಿಟಲ್ ಅಸೆಟ್ ಎರಡು ಇದ್ರೆ ಮಾತ್ರ ದಟ್ ಈಸ್ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ಗೇನ್ಸ್. ಎರಡರಲ್ಲಿ ಒಂದು ನೋ ಆದ್ರೂ ಕೂಡ ಇಟ್ ಇಸ್ ನಾಟ್ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳಿದೆ. ಸೊ ನೋ ಆಗಿರೋದ್ರಿಂದ ನಾವು ಕ್ಯಾಪಿಟಲ್ ಗೇನ್ಸ್ ಆಲ್ಸೋ ನೋ ಅಂತ ಟ್ರೀಟ್ ಮಾಡ್ತೀವಿ. ಸೊ ಕ್ಯಾಪಿಟಲ್ ಗೇನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ದೆನ್ ದೇರ್ ವಿಲ್ ಬಿ ನೋ ಎಕ್ಸೆಂಪ್ಷನ್. So no, and there will be no tax liability. Okay. Next, third entry is Mr. C has exchanged motor car used by him for his personal for shares of a company. So ಏನು ಹೇಳ್ತಿದ್ದಾರೆ, Mr. C is the assessee where he has exchanged some motor car. So exchange ಅಂತ ಅಂದಾಗ this exchange is a transfer. Yes. Next, motor car is a asset. So ಏನಕ್ಕೆ ಯೂಸ್ ಮಾಡ್ತಿದ್ದಾರೆ, ಯೂಸ್ ಬೈ ಹಿಮ್ ಫಾರ್ ಎಸ್ ಪರ್ಸನಲ್. ಇಟ್ ಇಸ್ ಅ ಪರ್ಸನಲ್ ಕಾರ್ ಅಥವಾ ಪರ್ಸನಲ್ ಮೋಟಾರ್ ಕಾರ್. ಸೊ ಇಟ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ನೋ. ದೆನ್ ವೆನ್ ಇಟ್ ಈಸ್ ಎರಡು ಎಸ್ ಆಗಿಲ್ಲ ಅಂತಂದ್ರೆ ಕ್ಯಾಪಿಟಲ್ ಗೇನ್ಸ್ ಕೂಡ ಆಗಲ್ಲ. ಸೊ ಕ್ಯಾಪಿಟಲ್ ಗೇನ್ಸ್ ಇಲ್ಲ ಅಂದ್ರೆ there will be no exemption, no tax. Next, fourth point, Mr. D has sold agricultural land in rural area. So ಇಲ್ಲಿ Mr. D is the assessee. He has sold. Sold is a sales. Sales is a transfer. Yes. Next, agricultural land in rural area. So agricultural land in rural area is not treated as capital asset. Third point note ನೆನಪಿಟ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಅದು ನೋ ಆಗಿದೆ. ಸೊ ಎರಡರಲ್ಲಿ ಒಂದು ನೋ ಆದ್ರೂ ಕೂಡ there will be no capital gains. So again capital gains is a no. So capital gains ಆಗಿಲ್ಲ ಅಂದ್ರೆ there will be no exemption and there will be no tax liability. Next point, Mr. E has sold agricultural land within the municipal limits of Bangalore. So, within the municipal limits of Bangalore, the assessee is selling some agricultural land. So, selling, sold is a transfer. Yes. Next, agricultural land is a, but agricultural land in rural area is not a capital asset, but agricultural land in Bangalore which is under municipal limit is a capital asset. So ಅದಕ್ಕೋಸ್ಕರ ಅದನ್ನ ನಾವು ಎಸ್ ಅಂತ ಹಾಕ್ತೀವಿ. ಸೊ when both are yes, ಟ್ರಾನ್ಸ್ಫರ್ ಆಗಿದೆ ಕ್ಯಾಪಿಟಲ್ ಅಸೆಟ್ ಆಗಿದೆ ಅಂದ್ರೆ then we can calculate the capital gains. ಸೊ ಅದಕ್ಕೋಸ್ಕರ ಅದನ್ನು ಕೂಡ ನಾವು ಎಸ್ ಅಂತ ಬರ್ಕೊಂತೀವಿ. ಸೊ ಎಸ್ ಆದ್ಮೇಲೆ whether it is eligible for the exemption under section 10. ಸೊ ಅಂಡರ್ ಸೆಕ್ಷನ್ 10 ಅಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಇದೆ. ಥರ್ಡ್ ಪಾಯಿಂಟ್ ಅಲ್ಲಿ ಏನಂತ ಹೇಳ್ತಾರೆ, ಕಂಪಲ್ಸರಿ ಅಕ್ವಿಸಿಷನ್ of agriculture land by an individual or HUF, but ಅಲ್ಲಿ some conditions ಕೊಟ್ಟಿದ್ದಾರೆ. ಏನು, at least 2 years should be used for the agricultural purpose ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆತರ ಏನು ನಮಗೆ ಸೆಂಟೆನ್ಸ್ ಕೊಟ್ಟಿಲ್ಲ. ಸೊ ಇಟ್ ವಿಲ್ ನಾಟ್ ಕವರ್ ಅಂಡರ್ ಎಕ್ಸೆಂಪ್ಷನ್. ನೋ. ಸೊ ದೆನ್ ಎಕ್ಸೆಂಪ್ಷನ್ ಇಲ್ಲ ಅಂದ್ರೆ then it will be charged for tax. Okay. Mr. F owns land in Mysore used for agricultural purpose for past 12 years. It is a compulsory acquisition from or by Mysore Urban Development Authority. So Mysore Development Authority ಇಂದ ಅದು ಕಂಪಲ್ಸರಿಲಿ ಅಕ್ವೈರ್ ಆಗಿದೆ. ಸೊ ಕಂಪಲ್ಸರಿ ಅಕ್ವಿಸಿಷನ್ ಆಗಿದೆ ಅಂದ್ರೆ then it is transfer. Yes. And what kind of asset? It is a agricultural land in Mysore. So ಅಂದ್ರೆ it is a capital asset. It is not in rural area, it is in urban area. Anything apart from rural area is a capital asset. So agricultural land in rural urban area is taxable and it is called treated as capital assets. And so ಇವೆರಡು ಎಸ್ ಆದ್ರೆ then again capital gains ಕೂಡ ಬರುತ್ತೆ. So when it is capital gains, whether it is eligible for exemption,
Yes, ಏನಕ್ಕೆ? So land should be used for the purpose of agriculture at least for 2 years. So ಇಲ್ಲಿ ಅವನು 12 years ಇಂದ ಅಗ್ರಿಕಲ್ಚರ್ ಪರ್ಪಸ್ ಗೋಸ್ಕರ ಆ ಲ್ಯಾಂಡ್ ಯೂಸ್ ಮಾಡ್ತಾನೆ. ಸೊ ಅಗೇನ್ 2 years ಇಂದ ಜಾಸ್ತಿ ಇರೋದ್ರಿಂದ he can claim the exemption. Yes, so exemption ಸಿಕ್ಕಿದೆ ಅಂದ್ಮೇಲೆ there will be no tax liability, so it is no. Okay, next 7th point, agricultural land of Mr. G in rural area compulsorily acquired by state government. So ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಇಂದ ಕಂಪಲ್ಸರಿ ಅಕ್ವಿಸಿಷನ್ ಆಗಿದೆ. ಸೊ ಕಂಪಲ್ಸರಿ ಅಕ್ವಿಸಿಷನ್ ಅಂದ್ರೆ ಇಟ್ ಈಸ್ ಟ್ರಾನ್ಸ್ಫರ್. ಎಸ್, ನೆಕ್ಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ಆಫ್ ಮಿಸ್ಟರ್ G in a rural area. So agriculture land in any rural area is not treated as capital assets. So ಅದಕ್ಕೆ ಅದು ನೋ ಆಗಿದೆ. ಸೊ ಎರಡರಲ್ಲಿ ಒಂದು ನೋ ಆದ್ರೂ ಕೂಡ there will be no capital gains. Capital gains ಇಲ್ಲ ಅಂದ್ರೆ no exemption, no tax. Okay, next 8th point, vacant site of Mr. H in Bangalore as compulsorily acquired by government of Karnataka. So compulsory acquisition by government of Karnataka is a transfer. Yes, so ಯಾವ ಲ್ಯಾಂಡ್ ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ? Vacant site in Bangalore. Any vacant site is in Bangalore is treated as immovable property. So immovable property ಅಂದ್ರೆ it is a capital asset. Yes, so ಎರಡರಲ್ಲಿ ಎರಡು ಕ್ಯಾಪಿಟಲ್ ಅಸೆಟ್, ಎರಡು ಎಸ್ ಆದ್ರೆ then there will be capital gains. So once there is capital gains, we have to find whether it eligible for exemption or it is fully taxable. So exemption ಏನಾದರೂ ಇದೆಯಾ ಅದಕ್ಕೆ? So there is no exemption because ಅದನ್ನ ಅವರು ಅಗ್ರಿಕಲ್ಚರ್ ಪರ್ಪಸ್ ಗೆ ಯೂಸ್ ಮಾಡಿಲ್ಲ ಫಾರ್ ಅಟ್ ಲೀಸ್ಟ್ 2 years ಅಂತ ಹೇಳಿದ್ವಿ, ಯೂಸ್ ಮಾಡಿಲ್ಲ. ಸೊ ನೋ, ಅಂಡ್ ಅಗೇನ್ when it is not exempted it is taxable. Yes. Okay, next 9th point, Mr. I received shares on conversion of debentures. Mr. I is an assessee where he received some shares on the conversion of debentures. ಇಲ್ಲಿ conversion ಅಂತ ಬರ್ತದೆ. Conversion is not a transfer. So no, it is not a transfer. And shares na receive ಮಾಡ್ತಿದ್ದಾನೆ on conversion of what asset? ಯಾವ asset? Debentures. So debenture is a capital asset. So debentures is a capital asset. So ಎರಡರಲ್ಲಿ one no ಆದ್ರೆ there will be no capital gains. So no capital gains ಇಲ್ಲ ಅಂದ್ರೆ capital gains exemptions ಕೂಡ ಸಿಕ್ಕಲ್ಲ. So and it is not at all taxable. Next, Mr. J sold shares outside stock exchange. Mr. J is a assessee. He sold ಅಂದ್ರೆ transfer. Yes, unlisted shares. So unlisted agri, listed agri ಎರಡು capital asset ಆಗುತ್ತೆ. So it is a capital asset. Yes. Next, ಎರಡು ಎಸ್ ಆದ್ರೆ there will be a capital gains. Once there is a capital gain, ಅಲ್ಲಿ exemption ಸಿಗುತ್ತಾ? ಶೇರ್ಸ್ ಮೇಲೆ ಯಾವುದೇ ತರಹದ exemption ಇಲ್ಲ. So no, full amount is taxable. Okay, next, Mr. K sold shares in this National Stock Exchange of India. So again Mr. K sold is a transfer. Yes, shares is a capital asset, but ಇಲ್ಲಿ ಯಾವ ತರ capital asset? ಅದು listed capital asset, listed shares ಆಗುತ್ತೆ. So it is a listed shares is a capital asset. Yes. Next, ಎರಡು ಎಸ್ ಆದ್ರೆ again there will be a capital gains. Capital gains ಇದೆ ಅಂದ್ರೆ shares ಮೇಲೆ ಯಾವುದೇ ತರದ exemptions ಇಲ್ಲ. So no, fully taxable. Okay, next, Mr. L sold debt funds in Bombay Stock Exchange. Mr. L is assessee where he sold is a transfer and debt fund is a capital asset. So in Bombay Stock Exchange ಅಂದ್ರೆ listed debentures ಆಗುತ್ತೆ. So it is a capital asset. Yes, ಎರಡು ಎಸ್ ಆದ್ರೆ then there will be a capital gains. So debentures ಮೇಲೆ ಕೂಡ ಯಾವುದೇ ತರದ exemption ಇಲ್ಲ. No, so then it is fully taxable. Okay, Mr. M got units of equity oriented mutual funds which got redeemed. So ಇಲ್ಲಿ redeem ಅಂತ ವರ್ಡ್ ಬಂತು ಅಂದ್ರೆ it is also treated as transfer. Yes, so ಯಾವ್ದನ್ನ redeem ಮಾಡ್ತದಾನೆ? Units of equity oriented mutual fund. It is a financial asset. So it is also treated as capital asset. Yes, so ಎರಡು ಎಸ್ ಆದ್ರೆ there will be a capital gain. Yes, and once there is a capital gains we have to check the exemption. So ಇದ್ರ ಮೇಲೆ ಯಾವುದೇ ತರದ exemption ಇಲ್ಲ. No, so it is fully taxable. Okay, next, Mr. N sold his residential property at Mumbai. So any residential property is treated as immovable assets. So ಇಲ್ಲಿ sold ಮಾಡ್ತದಾನೆ. Sold is nothing but transfer. Yes, and residential property is a capital asset. Yes, so ಎರಡು ಎಸ್ ಆದ್ರೆ there will be a capital gains, and ಈ ತರ asset ಮೇಲೆ ಯಾವುದೇ ತರದ exemption ಇಲ್ಲ. No, and there will be fully taxable.
Okay. Mr. O exchanges commercial property for machinery required in his business. Andre Mr. O is a assessee where he has exchanged his commercial property. Exchanged anta andre it is transfer. Exchange is a transfer. ಏನ್ ಎಕ್ಸ್ಚೇಂಜ್ ಮಾಡ್ತದಾನೆ ಕಮರ್ಷಿಯಲ್ ಪ್ರಾಪರ್ಟಿ ಅಂದ್ರೆ ಇಮ್ಮೂವಬಲ್ ಪ್ರಾಪರ್ಟಿ ಇಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಅಸೆಟ್. ಎಸ್ ಸೊ ಎರಡು ಎಸ್ ಆದ್ರೆ ದೇರ್ ವಿಲ್ ಬಿ ಎ ಕ್ಯಾಪಿಟಲ್ ಗೇನ್ಸ್ ಅಂಡ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಏನೇ ಎಕ್ಸಂಪ್ಷನ್ ಸಿಕ್ಕಲ್ಲ ಇಮ್ಮೂವಬಲ್ ಪ್ರಾಪರ್ಟಿ ಮೇಲೆ ಸೊ ನೋ ಅಂಡ್ ಇಟ್ ಇಸ್ ಟ್ಯಾಕ್ಸಬಲ್. ಎಸ್ ಓಕೆ ನೆಕ್ಸ್ಟ್ ಮಿಸ್ಟರ್ ಪಿ held some shares in the as an investment by him sold in the new business of stock broking. So Mr. P is assessee where he sold he has some shares and he sold that for the new business. So a shares na new business ke sale ಮಾಡ್ತಾ ಇದ್ದಾನೆ. So sale ಮಾಡ್ತಾ ಇದ್ದಾನೆ ಅಂದ್ರೆ then it is transfer. Yes ಏನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ shares is a capital asset again. Yes so ಎರಡು yes ಆದ್ರೆ there will be a capital gains and no exemption on shares. So it is fully taxable. Next, Mr. Q has sold paintings of Raja Ravi Verma. So Mr. Q is an assessee where he sold is nothing but transfer paintings of Raja Ravi Verma. Paintings, it is a personal asset. Though it is personal asset, it can be treated as capital asset anta helidini. So paintings is a capital asset. Yes. So ಎರಡು ಎಸ್ ಆದ್ರೆ capital gains ಆಗುತ್ತೆ and there is no exemption. Then it is fully taxable. Okay. Next, Mr. R transferred historical manuscripts to the government of India. So Mr. R is assessee. He has transferred. How then it comes under transfer. But yaar transfer ಮಾಡ್ತದಾನೆ? He is transferring to the government of India. So ನಾವು ಹೇಳಿದೀವಿ any transfer which is made to the government, university or for the ನ್ಯಾಷನಲ್ ಮ್ಯೂಸಿಯಂ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಟ್ರೀಟೆಡ್ ಆಸ್ ಟ್ರಾನ್ಸ್ಫರ್. ಸೊ ಇಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ, ಸೇಲ್ ಮಾಡ್ತಲ್ಲ, ಈಸ್ ಟ್ರಾನ್ಸ್ಫರಿಂಗ್. ದಟ್ ಟ್ರಾನ್ಸ್ಫರ್ ಇಸ್ ನಾಟ್ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ಟ್ರಾನ್ಸ್ಫರ್. ಸೊ ಇಟ್ ಈಸ್ ನಾಟ್ ಅ ಟ್ರಾನ್ಸ್ಫರ್. ಓಕೆ ನೆಕ್ಸ್ಟ್ ನೋ. ಸೊ ಅಂಡ್ ಹಿಸ್ಟಾರಿಕಲ್ ಮ್ಯಾನುಸ್ಕ್ರಿಪ್ಟ್ಸ್ ಇಸ್ ನಥಿಂಗ್ ಬಟ್ ಪರ್ಸನಲ್ ಅಸೆಟ್. ಸೊ though it is personal asset, it can be treated as capital asset. So it is yes, it is a capital asset. So ಎರಡರಲ್ಲಿ ಒಂದು ನೋ ಆದರೂ ಕೂಡ there will be no capital gains. Capital gains ಇಲ್ಲಂದ್ರೆ it is not taxable as well as it is not exempted. Next, Mr. S sold diamond necklace to his customer. So Mr. S is an assessee. He is running some business and he has sold some diamond necklace. So sold is a transfer. Yes. Diamond necklace bare diamond ಅಂತ ಹೇಳಿದ್ರೆ it could be a personal asset as well as capital asset, but ಅಲ್ಲಿ ಏನು ಹೇಳ್ತಿದ್ದಾರೆ diamond necklace. So diamond necklace as a businessman it is treated as stock in trade for him. ಸೊ ಇದನ್ನ ಅವರು ಸ್ಟಾಕ್ ಇನ್ ಟ್ರೇಡ್ ಆಗಿ ಟ್ರೀಟ್ ಮಾಡ್ತಾರೆ. ಅವನು ಬಿಸ್ನೆಸ್ ರನ್ ಮಾಡ್ತಾ ಇದ್ದಾನೆ, ಆ ಬಿಸ್ನೆಸ್ ಅಲ್ಲಿ ಅವನು ಡೈಮಂಡ್ ನೆಕ್ಲೆಸ್ ನ ಇಟ್ಕೊಂಡಿದ್ದಾನೆ. ಸೊ ಇಟ್ ಇಸ್ ಅ ಸ್ಟಾಕ್ ಫಾರ್ is business. So adike any stock in trade is not treated as capital asset. So it is no. So ಎರಡರಲ್ಲಿ ಒಂದು ನೋ ಆದರೂ there will be no capital gain, no exemption, no tax. Next, Mr. T received shares from V Limited in lieu of his shares held by in U Limited on account of amalgamation of U and V Limited. So ಇಲ್ಲಿ ಏನು ಹೇಳ್ತಿದ್ದಾರೆ, on the account of amalgamation of U and V Limited T is getting some shares. So ಎರಡು ಅಮಾಲ್ಗಮೇಟ್ ಆಗಬೇಕಂದ್ರೆ T ಗೆ ಸ್ವಲ್ಪ ಶೇರ್ಸ್ ಸಿಗ್ತದೆ. So shares as a from the V Limited in lieu of his shares held in U Limited. ಅಂದ್ರೆ ಅವನ U Limited ಅಲ್ಲಿ ಯಾವ ಶೇರ್ಸ್ ಹೆಲ್ಡ್ ಆಗಿತ್ತು, ಸೊ ಅದಕ್ಕೋಸ್ಕರ ಅವನಿಗೆ V Limited ಅಲ್ಲಿ ಶೇರ್ಸ್ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಅಂದ್ರೆ ಏನು, U Limited ಅಲ್ಲಿ ಇದ್ದಿದ್ನ V Limited ಗೆ once it is amalgamated it is converted for V Limited shares. So ಇಲ್ಲಿ ಕನ್ವರ್ಷನ್ ಆಗ್ತದೆ. ಸೊ ಕನ್ವರ್ಷನ್ ಆದ್ರೆ that is not a transfer. So there is no transfer, no. Then ಯಾವುದ್ರಲ್ಲಿ ಡೀಲ್ ಆಗ್ತದೆ, ಶೇರ್ಸ್. ಸೊ ಶೇರ್ಸ್ ಇಸ್ ಅ ಕ್ಯಾಪಿಟಲ್ ಅಸೆಟ್. ಎಸ್. ಸೊ ಎರಡರಲ್ಲಿ ಒಂದು ನೋ ಆದ್ರೂ ಕೂಡ there will be no capital gains, no exemption and no tax. Next, Mr. W received rupees 87,000 on redemption of his personal preference shares in a company. So ಇಲ್ಲಿ Mr. W is a assessee where he received some redemption of his preference shares. So on preference shares ನ ರಿಸೀವ್ ಮಾಡ್ತಾ ಇದ್ದಾನೆ. ಯಾವ ತರ, ರಿಡಂಪ್ಷನ್. ಸೊ ರಿಡಂಪ್ಷನ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಫರ್. ಸೊ ಎಸ್. and preference shares is a capital asset. Yes. So ಎರಡು ಎಸ್ ಆದ್ರೆ there will be a capital asset.
once there is capital asset, shares ಮೇಲೆ ಅಥವಾ preference shares ಮೇಲೆ there will be no exemption, so it is taxable. Yes. Next, Mr. X gifted jewelry worth rupees 71 lakhs to his friend. So ಇಲ್ಲಿ gift is not a transfer, so no. Jewelry is a capital asset, yes. So under one no ಆದ್ರೂ ಕೂಡ there is no capital gains, no exemption, no tax. Next, Mr. Y transferred his immovable property to Mr. Z under an irrecoverable trust. So irrecoverable trust basis ಮೇಲೆ ಟ್ರಾನ್ಸ್ಫರ್ ಆಗ್ತದೆ. So anything which is transferred as a gift or trust or will ಅಂತ ಹೇಳಿದ್ರೆ it is not treated as transfer ಅಂತ ನೋಡ್ಕೊಂಡಿದ್ವಿ. So this transfer is not treated as transfer. So no. ಏನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ? immovable property. It is a capital gains, capital assets. Yes. So ಎರಡರಲ್ಲಿ ಒಂದು ನೋ ಆದ್ರೂ ಕೂಡ there will be no capital gains. Once there is no capital gains, no exemption, no tax. Okay guys, ಇಲ್ಲಿಗೆ ಪ್ರಾಬ್ಲಮ್ ಎಂಡ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಯು ಕ್ಯಾನ್ ಗಿವ್ ಎ ಕಮೆಂಟ್. ನಿಮ್ಗೆ ಫರ್ದರ್ ಸಮ್ಸ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ. ಇನ್ನ ಒಂದೇ ಒಂದು ಬೇಸಿಕ್ ಪ್ರಾಬ್ಲಮ್ ಇದೆ. ಆ ಬೇಸಿಕ್ ಪ್ರಾಬ್ಲಮ್ ಆದ್ಮೇಲೆ ಆಕ್ಚುಯಲ್ ಅದನ್ನ ಮುಗಿಸಾದ್ಮೇಲೆ ಫರ್ದರ್ ಕ್ಲಾಸಸ್ ಅಲ್ಲಿ ನಾವು 6 and 14 ಮಾರ್ಕ್ಸ್ ಸಮ್ಸ್ ನ ಮಾಡ್ಕೊಂಡು ಹೋಗೋಣ. ಅಂಡ್ ಎಂಡ್ ಮಾಡಕ್ ಮುಂಚೆ ಈ ಸಮ್ ಆದ್ಮೇಲೆ ನೆಕ್ಸ್ಟ್ ಫರ್ದರ್ ಸಮ್ಸ್ ನಾನು ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮ್ಗೆ ಸಮ್ಸ್ ಕ್ವಶನ್ಸ್ ಬೇಕು ಅಂದ್ರೆ ಯು ಕ್ಯಾನ್ ಅಗೇನ್ ಗೋ ಟು ದ ಡಿಸ್ಕ್ರಿಪ್ಷನ್ ಅಂಡ್ ಅಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದಿ PDF ಫೈಲ್. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನಾನು ಏನ್ ಪ್ರಾಬ್ಲಮ್ಸ್ ಮಾಡ್ತೀನಿ ಅದರಲ್ಲಿ ಬರುವಂತ ಸಮ್ಸ್ ಎಲ್ಲ ನಿಮ್ಗೆ ಆಲ್ರೆಡಿ PDF ಅಲ್ಲಿ ಸಿಕ್ಕತ್ತೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಫರ್ದರ್ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಂಡ್ ಜೈ ಹಿಂದ್, ಜೈ ಕರ್ನಾಟಕ.